ನಮ್ದು ಕೆಲಸ ಕಾರ್ಯ ಇರ್ತಾವ, ಯಾರಿಗೇನು ಒಪ್ಷನ ಬರ್ತೀವಿ, ಇಲ್ಲ ಅಷ್ಟ್ರ ಮುಗಿಸ್ಕೊಂಬನ ಬರ್ತೀವಿ. ಹಿಂಗೇನಮ್ಮ ತುರ್ತಾಗಿ ಹೇಳ್ಬಿಡ್ತೀರಿ, ಬಂದು ಎದಿ ಮೇಲೆ ಕುಂತು ಬಿಡ್ತೀರಿ. ಆಯ್ತಮ್ಮ ಕಮಲಿ, ಏನು ಹೇಳೀಗ? ಏನ್ ಮಾಡ್ಲಿ ಗೌಡ್ರೆ, ನನ್ನ ಸಮಸ್ಯೆ ಭೂಕಂಪ ಇದ್ದಂಗ ಸಡನ್ಲಿ ಬಂದ್ಬಿಟ್ಟತ್ತೆ, ಅದಕ್ಕೆ ನಿಮ್ಮನ್ನ ಕರ್ನೆ. ಏನಮ್ಮ ಕಮಲಿ, ನಿನ್ನ ಸಮಸ್ಯೆನ ಭೂಕಂಪ ಹೋಲ್ಸಕತ್ತಿದ್ದಿ? ಅಂಥ ದೊಡ್ಡ ಸಮಸ್ಯೆ ಅದ ನಿಂದು? ಏನು ಯಾರ ಜೀವನ ನಡೆದೇನು? ಹೇಳಮ್ಮ, ಹೇಳು, ಏನು ಸಮಸ್ಯೆ ನಿಂದು? ನನ್ನ ಸಮಸ್ಯೆ ಎಲ್ಲರ ಮನೆಗೆ ನಡೆದೆ, ನಂದು ಸ್ವಲ್ಪ ಮಿತಿ ಮೀರಿ ಅದ. ಆಯ್ತಮ್ಮ, ಇಬ್ರು ನಾವು ದಳಪತಿ ಇಬ್ರು ಕೇಳಕತ್ತೀವಿ, ಏನು ಸಮಸ್ಯೆ ಹೇಳಮ್ಮ? ಅದೇ ಗೌಡ್ರೆ, ಈ ಟಿವಿಯಲ್ಲಿ ತೋರಿಸ್ತಾರಲ್ಲ, ಅದೇನ್ ಅಂತಾರಲ್ಲ ಲವ್ ಲವ್, ಅದೇ ನನ್ನ ಸಮಸ್ಯೆ. ಕಮಲಿ, ಏನು ಮಾತಾಡ್ತೀಯಮ್ಮ ನೀನು? ಗಣ್ಣ ಎದುರಿಟ್ಕೊಂಡು ಲವ್ ಅದು ಇದು ಅಂತೇಳಿ ಏನು ಮಾತಾಡ್ತೀನಿ? ನಿನ್ನ ಸಮಸ್ಯೆ ಹೇಳಂದ್ರೆ ಅದು ಇದು ಹೇಳ್ತೀಯ, ಬರೀ ಕತೆ ಹೇಳ್ಕೊಂಡು ಕೂತಿದ್ದಿ. ನಾವು ಇದೇ ಕೆಲಸ ಮಾಡ್ಕೊಂಡು ಕೂಡ ನಾನು ನಿನ್ನ ಸಮಸ್ಯೆ ಹೇಳೋದು ಹೇಳಮ್ಮ. ಇವನೇ ಗಂಡ ಗೌಡ್ರೆ, ಇವನ ಅಜ್ಜಿ ಪಿಂಡ, ಈ ಮುಂಡಿ ಇದಾಳಲ್ಲ, ಈ ಮುಂಡಿ ನೋಡ್ಸಂಬಂದ ನೀನ್ ಗಂಡ ಅಂತಾರೇನೆ ಇವನ್ನ. ನಾ ಹೇಳ್ತಿದೀನಿ, ಕೈ ಬಂದ್ 3 ಮಕ್ಕಳದವ, ಈ ಹೋಗಿ ಹೋಗಿ ಈ ಮುಂಡಿ ನೋಡ್ಸಂಬಂದಾರ ಇವ್ರು ಹೋಗಿ. ನಾ ಯಾಕೆ ಬೇಕಾಗಿತ್ತು ಇವ್ರಿಗೀಗ? ಗೌಡ್ರೆ, ಇವನಿಗೆ ಎಂತ ಶಿಕ್ಷೆ ಕೊಡ್ಬೇಕಂದ್ರ ಇವನು ಬದುಕಿದ್ದರು ಸತ್ತಂಗಿರ್ಬೇಕು ಅಂತ ಶಿಕ್ಷೆ ಕೊಡ್ರಿ ನೋಡ್ರಿ ಗೌಡ್ರೆ ಇವನಿಗೆ. ಆಯ್ತು ಕಮಲಮ್ಮ, ತಡೆಯಮ್ಮ ತಡಿ. ನಿಂದು ನೀ ಹೇಳಿದ್ದೀಗ, ನಿಂದು ಒಂದೇ ಕೇಳಿ ತೀರ್ಪು ಕೊಡೋಕ್ಕಾಗಲ್ಲ. ಅವು ನೋಡೋಣ, ನಿನ್ನ ಗಂಡನ ಕೇಳೋಣ, ಯಾವ ಸ್ಥಿತಿಯಾಗ ಏನಾಗೈತೋ ಏನೋ ಕೇಳೋಣ, ಏನು ಸಮಸ್ಯೆ ಅದೋ ಏನದೋ ಕೇಳೋಣ. ಕೇಳಿದ್ಮೇಲೆ ನೋಡೋ ಮುಂದಿನ ತೀರ್ಪು. ಯಾಕೋ ಬೀರಣ್ಣ, ಹಿಂಗ್ಯಾಕೆ ಮಾಡಿದ್ ನೀನು? ಊರಾಗ ಒಳ್ಳೆ ಮನ್ಸಿದ್ದಪ್ಪ, 4 ಜನ ಕೂಡ ನಮಸ್ಕಾರ ಮಾಡಿಸಿ ಮನ್ಸಿದ್ದಿ, ಹಿಂಗ್ಯಾಕೆ ಮಾಡಿದ್ ನೀನು? ಇದಕ್ಕೆ ಒಬ್ಬಕ್ಕೆ ಚಂದಾಳ, 3 ಜನ ಮಕ್ಕಳು, ಕೈ ಬಂದು ಮಕ್ಕಳದವ, ಹಿಂಗ್ಯಾಕೆ ಮಾಡಿದಲ್ಲ ನೀನು? ಹೋಗಿ ಸಣ್ಣ ಹುಡುಗಿನ ತೊಗೊಂಬಂದಿದ್ದಿ, ಆಕಿನ ಹೆಂಗೆ ಬಂದ್ಲೋ ಏನೋ ನಿನ್ನ ಜೊತೆಗೆ. ನೋಡ್ರಿ ಗೌಡ್ರೆ, ದಳಪತಿಯವ್ರೆ, ಇಬ್ರು ನಮ್ಮ ಊರಿಗೆ ದೇವ್ರಿದ್ದಂಗೆ. ನಿಮ್ಮನ್ನು ನಾನು ಯಾಕೆ ಸುಳ್ಳು ಹೇಳಿ? ನಿಜನೇ ಹೇಳಿಬಿಡ್ತೀನಿ ಈಗ. ಇನ್ನೇನು ಹೇಳ್ತಿದ್ದೀನ? ಏನ್ ನಿಜ ಹೇಳ್ತಿದ್ದಂತ? ನಿಜ ಇದು ಕಣ್ಣಿಗೆ ಕಾಣ್ತದಲ್ಲ ಗೌಡ್ರೆ, ಅವನೆಲ್ಲ ಸುಳ್ಳು ಹೇಳ್ತಾನ, ಅವನ ಮಾತು ನಂಬೇಡ್ರಿ. ಶಾಂತಕ್ಕ, ನೀ ಸುಮ್ ಪಂಚಾಯತಿಗೆ ಬಂದಿದ್ದಿ, ಕೇಳಿ ನಿನ್ನ ಮಾತಿಗೆ ಬಂದಾಗ ಮಾತಾಡ್ಬೇಕಮ್ಮ. ಇದೇನು ಅಡ್ಡಬಡ್ಡ ಮಾತಾಡಕ? ಅವನಿನ್ನ ಮಾತೇ ಮುಗಿಸಿಲ್ಲ, ಸುಳ್ಳು ಹೇಳ್ತಾನೆ ಅಂತಿದ್ದಿ. ಅವನ ಬಗ್ಗೆ ನಿನ್ಗೇನು ಗೊತ್ತಿರ್ತದ? ಅವ್ನು ಏನು ಹೇಳ್ತಾನ? ಸುಮ್ಮನಿರು ನೀನು. ನೋಡಮ್, ನಿನ್ನ ಟೈಮ್ ಬಂದಾಗ ಹೇಳ್ತೀನಿ, ನೀ ಮಾತಾಡೋಂತ. ಈ ಸದ್ಯ ಸುಮ್ಮನಿರು ನೀನು. ನೋಡ್ರಿ, ನೀವು ಊರ ಮಂದಿ ಮಾತು ಕೇಳೋಕೆ ಹೋಗ್ಬೇಡ್ರಿ, ನಾ ಹೇಳ್ತೀನಿ ಕೇಳ್ರಿ. ನೋಡ್ರಿ, ಈಕಿನ ಹೆಸರು ಅನು ಅಂತ. ಏನ್ರಿ? ಅನು ಅಂತ. ಈಕಿ ಕಾಲೇಜ್ನಾಗ ಪೈಕಿ ಅಂತ ಹೊಳ್ತಾಳ. ಈಕಿನ ಗಂಡ ಈಕಿ ಸಣ್ಣಗಿರ್ಬೇಕಾದ್ರೆ ತೀರ್ಕೊಂಡ್ಬಿಟ್ಟಾನ. ಈಕಿಗೆ ಬಾಲ್ಯವ ಮಾಡಿಬಿಟ್ರ ಅವ್ರ ಮನ್ಯಾಗ. ಬೇಡ ಅಂದ್ರೂ ಅಟಿ ಮಾಡಿ ಬಾಲ್ಯವ ಮಾಡಿಬಿಟ್ಟಾಳ. ಈ ಹುಡುಗೇನು ನನ್ನ 3 ದಿನ ಸಾಲಿ ಸೂಟಿ ಸಿಗುತ್ತೆ ಅಂತೇಳಿ ಮದುವೆ ಆಗ್ಬಿಟ್ಟದ. ಅವ್ನು ನೋಡಿದ್ರೆ ಈಕಿ ದೊಡ್ಡ ಗಾಡಿಗೆ ಸತ್ತು ಹೋಗ್ಬಿಟ್ಟಾನ. ಅದಕ್ಕೆ ನಾನು ಅವಾಗ ಕಾಲೇಜ್ ಮುಂದೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನೋಡ್ತಿದ್ದೆ. ಆಕಿನ ಅಲ್ಲಿ ಕೆಲಸಕ್ಕೆ ಬರಲ್ಲ, ನಾನು ನೋಡ್ತಿದ್ಲು. ಹಾಗೆ ಇಬ್ಬರು ನಡೆಯೋ ಲವ್ ಆಗ್ಯದ. ನಮ್ಮ ಅಮ್ಮಗೆ ಅವಾಗೆ ಹೇಳಿದ್ದೆ, ನಾ ಈಕಿನೇ ಮದುವೆ ಹೋಗ್ತೀನಿ ಅಂದ್ರೆ ಕೇಳಿಲ್ಲ ನಮ್ಮವ್ವ. ಬೇಡಪ್ಪ, ನಿಮ್ಮ ಮಾವನ ಮಗಳ ಮದುವೆಯಾಗು, ಹೊಲ ಕೊಡ್ತಾರ, ವರದಕ್ಷಿಣೆ ಕೊಡ್ತಾರ ಅಂತೇಳಿ ಈ ಹುಡುಗಿ ಈಕಿನ ಕಟ್ಟಾಳ. ಅದಕ್ಕೆ ನಾನೀಗ ಈಕಿನ ಓಡಿಸ್ಕೊಂಡ್ಬಂದಿನಿ ಕೊಡ್ರಿ, ನಾ ಈಕಿನೇ ಮದುವೆ ಆಗ್ತೀನಿ ಕೊಡ್ರಿ. ನೀವೇನು ಹೇಳ್ತೀರಿ ಮುಂದಿನ ಹೇಳ್ರಿ. ಅಲ್ಲಲ್ಲ ಬೀರ, ನಿನಗೆ ಎಷ್ಟು ಧೈರ್ಯ ನಿನ್ಗೆ? ಮುಂದೆ ಹೇಳ್ತಾರ ನಿನ್ನ 3 ಜನ ಎಲ್ಲಾರು ಇಲ್ಲಾರ, ಗೌಡ್ರ ಅದಾರ, ದಳಪತಿ ಅವ್ರು ಅದಾರ, ಅವು ಯಾವಳ ತಂದು ಕಟ್ಗೆದ್ನಿ ಅಂತ ಹೇಳ್ತಿದ್ದಲ್ಲ. ನಾಚಿಕೆ ಮಾನ ಎಲ್ಲ ಬಿಟ್ಟಿದ್ದಿ ಮಗನೇ ನೀನು. ಇರೋ ಹೇಳ್ತೀನಿ, ಚಂದ ನೋಡ್ಕೋದಾಗಲ್ಲ, ಮಕ್ಳಿಗೆ ಸರಿ ಸಾಲಿ ಓದಿಸೋದ ಇಲ್ಲ ನಿನ್ನ ಕೈಲಿ, ಇನ್ನೊಬ್ಬಳು ಬೇಕಾಯ್ತು ನಿನಗೆ. ನಾಚಿಕೆ ಮಾನ ಮರೆದು ಬಿಟ್ಟಿದ್ದು ನೋಡಲ್ಲ ನೀನು. ಏನು ರಂಗಣ್ಣ, ಯಾರು ಭಾಳ ಮಾತಾಡಕತ್ತಿದ್ದಪ್ಪ? ನೋಡ್ಲೆ ಬೀರ, ನೋಡ್ಲೆ, ನನಗೊಂದು ಕ್ವಾರ್ಟರ್ ಕೊಡ್ಸಲೆ, ಅದು ಕೊಡ್ಸಲೆ, ಮನೆಗೆ ಚಿಕನ್ ಕೊಡ್ಸಲೆ ಅಂತಿದ್ದಿನ, ಯಾಕೆ ಬಾಯಿ ಜಾಸ್ತಿ ಹೇಳಕತ್ತದ? ಅಲ್ಲ ರಂಗಣ್ಣ, ನೀನು ಮನ್ಸಿಗೆ ಮುಟ್ಕೊಂಡೇಳಲ್ಲ, ನೀನು ಮನಸ್ಸಾಕ್ಷಿಯಿಂದ ಹೇಳು. ನೀವು ವಯಸ್ಸದಂತೆ ಅಲೆ ಅಂತ ತಪ್ಪು ತಿಳ್ಕೊಬೇಡ. ನೀವು ಮಾಡೋ ಕೆಲಸ ನಂಗೆ ಅವ. ನಿನ್ನ ಮನೆಗೆ ಹೋಗಿ ಎಷ್ಟು ದಿನ ಆಗಿರ್ಬೇಕು? ಎಷ್ಟೊತ್ತಿಗೆ? ಒಂದು 15-20 ದಿನ ಆಯ್ತು ನೀನು ಮನೆಗೆ ಹೋಗಿ ಕುಡ್ದು ಎಲ್ಲೆಲ್ಲೇ ಬಿದ್ದು ಮತ್ತೆ ಯಾರ ಬಲ್ಲ ಕೈ ಕೇಳ್ಬಿಟ್ಟು ಕುಡಿತಿದ್ದಿ. ಈಗ ನನಗೆ ಬುದ್ಧಿ ಹೇಳಕ್ಕೆ ಬರ್ತಿದ್ದೇನೋ? ಅದೇನಂತಲ್ಲ, ಉಂಡು ಮನೆಗೆ ಕನ್ನ ಹಾಕಿದ್ರಂತ ನಿನ್ನಂತ ನೋಡಿ ಅವನು. ಏನಪ್ಪ ಬೀರಪ್ಪ, ನೀನು ಎಲ್ಲರ ಬಾಯಿ ಮುಚ್ಬೇಕಂತ ಮಾಡಿದ್ದೆ? ನೀ ಮಾಡೋ ಕೆಲಸ ಎಲ್ಲ ಚಲೋ ಅದ ಅನ್ಕೊಂಡಿದ್ದೇನ? ನೀನ್ ಮನೆಗ ಏನ್ತೀನಿ ಅನ್ಸಿದಂಗ ಇಲ್ಲಿ ಊರ್ ಮಂದಿಗೆ ಅನ್ಸಕ್ ಬರ್ಬೇಡ. ಇದು ಪಂಚಾಯತಿ ಅದ, ಊರ್ ಮಂದಿ ಮಾತಾಡೋದ ಮಾತಾಡ್ತೀವಿ. ಮಾತಾಡ್ತಿದ್ದಿ. ನೀನು ನಿನ್ನೂರಾದ್ರೆ ಮಾತಾಡಬೇಕು. ನಿನಗ ಪಕ್ಕದೂರಿಗೆ ಕೊಟ್ರ ಅಲ್ಲೇ ಹೋಗಿ ಮಾತಾಡಬೇಕು. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದ್ಕೊಂಡೆ ನನಗೆ. ಆ ಪಾಪ ಗಂಡ ಒಳ್ಳೆ ಮನುಷ್ಯದ್ದ, ಅವನಿಗೆ ಊಟದಾಗ ವಿಷ ಹಾಕಿ ಕೊಲ್ಲಿ ಈ ಕಡೆ ಬಂದು ಉಳ್ದಿದ್ದಿ. ನೀ 30 ವರ್ಷ ಆಯ್ತು ಇಲ್ಲೇ ಉಳ್ದಿದ್ದಿ. ನಿನಗೇನು ಅಂದಿನೇ ನಾನು?
ನೀ ಬರಬೇಡ ಇಲ್ಲೆಲ್ಲ, ನೀನು ಲಾಯಕ್ಕಿಲ್ಲ ನ್ಯಾಯ ಹೇಳಕ್ಕೆ. ಈ ಪಂಚಾಯತಿಗೆ ಯಾಕೆ ಬಂದಿದ್ದು ನೀನು? ಏ ಬೀರಪ್ಪಣ್ಣ ಹೆಂಗ್ ಮಾತಾಡ್ತಿಯಲ್ಲ, ನೆಟ್ಟಗ್ ಮಾತಾಡು. ನಮ್ಮ ಅತ್ತೇನು ಅವ್ರನ್ನ ಯಾರನ್ನ ಕೊಲ್ಲಿ ಬಂದಿಲ್ಲ, ಅವ್ರಿಗೆ ಮೊದ್ಲೇ ಆರಾಮಿದ್ದಿಲ್ಲ, ಸತ್ತೋಗ್ಯಾರ. ನಮ್ಮ ಅಪ್ಪ ಅಮ್ಮ ಅಲ್ಲಿ ಒಬ್ಬಕ್ಕಿನ ಯಾಕೆ ಬಿಡೋದಂತ ಕರ್ಕೊಂಬಂದಾರ, ಇಲ್ಲಿ ಕರ್ಕೊಂಬಂದು ಇಲ್ಲೇ ಇಟ್ಕೊಂಡಾರ. ಅಷ್ಟಕ್ಕೆ ನೀ ಏನೇನ ಮಾತಾಡ್ತಿದ್ಯೇನ? ನಾ ಅದೇ ಅಂದೆ ನೋಡು. ಈ ಗೌರಿ ಪಂಚಾಯತಿ ಬಂದವಳು ಯಾಕೆ ಮಾತಾಡೋವಳು ಅಂದೇನ. ಬಂದೆಮ್ಮ, ಬಾ ಬಾ, ನಿಂದು ಹೇಳೇನು ನಾನು? ಮತ್ತು ನಿಂದು ಹೇಳಿದ್ರೆ ಮತ್ತೆ ನೋಡಿ, ಈ ಪಂಚಾಯತಿ ಬಿಟ್ಟು ಊರು ಬಿಟ್ಟು ಓಡಬೇಕಾಗ್ತದ ನೋಡಿ ನೀನು. ಮತ್ತೆ ಏ ಬೀರ, ಯಾಕೋ ಮಂದಿಗೆ ಅನ್ಸಕತ್ತಿದ್ದಿ ಪಂಚಾಯತಿ ಬಂದವರಿಗೆ? ನಿನ್ನ ಸಮಸ್ಯೆ ಅನ್ನೋದು ಹೇಳೋ. ಹಂಗೆ ಊರ್ ಜನ ಅಂತಾರ, ಮತ್ತೆ ಅನ್ಬಾರ್ದು ಆಡಬಾರ್ದು ಅಂದ್ರೆ ಇಂತೆಲ್ಲ ಯಾಕೆ ಮಾಡ್ಬೇಕಲ್ಲ ನೀನು? ಹೇಳು, ನಿಂದೇನು ಸಮಸ್ಯೆ ಅದ ಹೇಳು, ಅಷ್ಟೇ ಹೇಳು. ಮಗನೇ ಬಂದಿಗೆ ಬೇಕಂತ ಕುಂತಿದ್ದೀನಿ. ನೋಡ್ರಿ ಕೊಡ್ರೆ, ನಂದು ಒಂದೇ ಮಾತು, ಈ ಕಟ್ಕೊಂಡವಳು ಬಿಡಲ್ಲ, ಈ ಇಟ್ಕೊಂಡವಳು ಬಿಡಲ್ಲ. ಈಗ ಇಬ್ಬರೂ ಕಟ್ಕೊಂಡವ್ರೆ ಆಗ್ತಾರ. ನಾನು ಮಾತಾಡಿ ತಪ್ಪು ಕೊಡ್ರೆ. ಈಗ ನೋಡ್ರಿ ಕೊಡ್ರೆ, ಈ ಕಮ್ಲಿಗೆ ಹೇಳ್ರಿ ನೀವೇ. ಈಗ ಇವಳು ಮನೆ ಕರ್ಕೊಂಬರ್ತೀನಿ, ಇಬ್ಬರು ಜೊತೆಗೆ ಚಂದ ಇರ್ತೀರಿ ಅಂದ್ರೆ ಇಬ್ಬರು ನಾವು ಒಪ್ಪಿಗೆ. ಇಲ್ಲಾಂದ್ರೆ ಈಕಿಗೆ ಈ ಬಿಡ್ಬೇಕಂದ್ರೆ ಬಿಡ್ತೀನಿ ಕೊಡ್ರಿ. ನಾನು ಮಾತ್ರ ಈ ತಂದೊಳಗೆ ಬಿಡಕ್ಕೆ ಸಾಧ್ಯ ಇಲ್ಲ ಕೊಡ್ರಿ. ಅದು ನೀವೇನು ಕೊಡ್ತೀರಿ ತೀರ್ಪು ಏನಾದರೂ ಕೊಡ್ರಿ. ನಾ ತಿಪ್ಪೆಗೆ ಬರ್ತಿಕರೆ ಇವಳಿಗೆ ಮಾತ್ರ ಬಿಟ್ಕೊಡಲ್ಲ ಕೊಡ್ರಿ. ಏನೋ ಬೀರ, ಆ ಇಟ್ಕೊಂಡವಳ ಸಲಗ ಕಟ್ಕೊಂಡವಳು ಬಿಡ್ತಿದ್ಯಾನ? ಅವಳ ಮದುವೆ ಆದ್ರೆ ಯಾಕಾದಿ? ಅಮ್ಮ 3 ಮಕ್ಕಳಾದ್ರೆ ಯಾಕೆ ಮಾಡ್ಕೊಂಡಿದ್ದಿ? ಅವಳು ಅವಾಗಡೆ ಹೇಳಿದ್ರೆ ಅವಳು ಬೇರೆ ಕಡೆ ಆದ್ರೆ ಮದುವೆ ಆಗ್ತಿದ್ಲಲ್ಲ, ನೀನು ಅವಳ ಜೊತೆಗೇನೆ ಚಂದ ಇರ್ಬೋದಿತ್ತಲ್ಲ, ಯಾಕೆ ಮದುವೆ ಆಗಿದ್ದಿ? ನೋಡ್ರಿ ಗೌಡ್ರೆ, ಅವಳ ಮನೆಗೆ ಕರ್ಕೊಂಬಂದ್ರಂದ್ರ ನಾನಂತ್ರ ಆ ಮನೆಯಾಗ ಇರಲ್ಲ. ನನ್ನ ಬೇರೆ ಮನೆಗೆ ಹೋಗಿ ನನ್ನ 3 ಮಕ್ಕಳು ಕರ್ಕೊಂಡೋಗಿ ಬೇರೆ ಇದ್ದು ಬಿಡ್ತೀನಿ. ನನ್ನ 3 ಮಕ್ಕಳು ಕರಿತೀನಿ, ನನಗೆ ಆಸ್ತಿ ಏನು ಬರ್ತೈತೆ ಅದು ಬರ್ಕೊಡು ಅಂತ ಹೇಳ್ಬಿಡ್ರಿ. ಈಗ ನೋಡ್ರಿ, ಇಲ್ಲಿ ಊರಿನ ಜನ, ಈ ಪಂಚಾಯತ್ ಸೇರಿದ ಎಲ್ಲ ಜನ ಮತ್ತು 2 ಪಾರ್ಟಿ ಕೇಳಿಲಿ. ಈಗ ಕಮ್ಲಿ ತನ್ನ ಮಕ್ಳಿಗೆ ಕರ್ಕೊಂಬರ್ತೀನಿ ಅಂದಳ. ಇದೊಂದು ವಾರ ಹೋಗ್ಲಿ, ಮುಂದಿನ ಶುಕ್ರವಾರ ದಿನ ಪಂಚಾಯತಿ ಕಟ್ಟಿ ಬರ್ರಿ ಎಲ್ಲರೂ ಪಂಚಾಯತಿ ಮಾಡಮ್ಮಿ. ಆ ಮಕ್ಳು ಏನಂತಾರೋ ಮತ್ತು ಇವನು ಅವಾಗ ಏನಾರ ಮನ್ಸಿಗೆ ಚೇಂಜ್ ಮಾಡ್ಕೊಂಡ ನೋಡಮ್ರಿ. ಒಂದು ವಾರ ಟೈಮ್ ಕೊಡ್ಲತ್ತದ ಪಂಚಾಯತ್ ಕಡೆಯಿಂದ. ನೋಡಮ್ರಿ, ಮುಂದಿನ ಶುಕ್ರವಾರ ಮತ್ತೆ ಪಂಚಾಯತ್ ಮುಂದುವರ್ತದ. ಅವಾಗ ಎಲ್ಲರೂ ಬಂದ್ಬಿಟ್ಟು ನೋಡಮ್ಮ, ಅಲ್ಲೇ ತೀರ್ಮಾನ ಮಾಡಮ್ರಿ ಎಲ್ಲ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.